ಸಮೀಪದ ಅಡ್ಯನಡ್ಕ ಎಂಬಲ್ಲಿನ ಕರ್ನಾಟಕ ಬ್ಯಾಂಕ್ಗೆ ನಿನ್ನೆ ರಾತ್ರಿ ದರೋಡೆಕೋರರು ಒಳನುಗ್ಗಿದ್ದು, ಇಂದು ಮುಂಜಾನೆ ಎಂದಿನಂತೆ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ತೆರೆದು ಒಳಗೆ ಹೋದಾಗ ಕೃತ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣವೇ ವಿಟ್ಲ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ವಿಟ್ಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ತನಿಖೆಗಾಗಿ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ. ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷ್ಯಂತ್ ಭೇಟಿ ನೀಡಿದ್ದು, ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಮಾಧ್ಯಮದ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷ್ಯಂತ್ ಮಾತನಾಡಿದ್ದು, ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ನಿನ್ನೆ ದಿನ ರಾತ್ರಿ ಈ ಅಡ್ಯನಡ್ಕ ಕೇಪೂರ್ ವಿಲೇಜ್ನಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಲಾಕರ್ ಬ್ರೇಕ್ ಆಗಿದೆ. ಇನ್ನೂ ಏನೇನು ಹೋಗಿದೆ ಅನ್ನೋದು ಫಾರೆನ್ಸಿಕ್ ಯೂನಿಟ್ಸ್ ಅವರೆಲ್ಲ ಚೆಕ್ ಮಾಡಿದ್ಮೇಲೆ ಅವರ ಫಾರ್ಮ್ಯಾಲಿಟೀಸ್ ಮುಗಿಸಿದ ಮೇಲೆ ಗೊತ್ತಾಗುತ್ತೆ ಒಳಗೆ ಏನೇನು ಹೋಗಿದೆ ಅನ್ನೋದು. ಸೊ ಇನ್ನೂ ಒಳಗೆ ಎಂಟ್ರಾಗಿ ಚೆಕ್ ಮಾಡಿಲ್ಲ. ಫರ್ದರ್ ಗೊತ್ತಾಗತ್ತೆ. ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಟೀಮ್ಸ್ ಏನಿದೆ ಫಾರೆನ್ಸಿಕ್ ಯೂನಿಟ್ಸು ಅವ್ರನ್ನೆಲ್ಲ ಕರೆಸಿದ್ದೀವಿ. ಒನ್ಸ್ ದಟ್ ಇಸ್ ಡನ್, ವಿಲ್ ಬಿ ಪುಟಿಂಗ್ ಒನ್ ಪ್ರಾಪರ್ ಕ್ರೈಮ್ ಟೀಮ್ ಆನ್ ದಿಸ್. Why didn't the alarm system go off? ಇದನ್ನೆಲ್ಲ ನೋಡಬೇಕಾಗುತ್ತೆ. We'll look into all these things and we'll get back. It seems to be ಮೇಲ್ನೋಟಕ್ಕೆ ಒಂದು ಗ್ಯಾಸ್ ಕಟರ್ಸ್ ಯೂಸ್ ಮಾಡಿದ್ದಾರೆ ಅನ್ನಿಸ್ತಿದೆ. ಬಟ್ ಫರ್ದರ್ ವಿಲ್ ಗೆಟ್ ಟು ನೋ ಆಫ್ಟರ್ ಇನ್ವೆಸ್ಟಿಗೇಷನ್. ಯಾಕಂದರೆ ಅದರದೆಲ್ಲ ಫಾರೆನ್ಸಿಕ್ ಸ್ಯಾಂಪಲ್ಸ್ ತೊಗೊಳ್ತಾರೆ, ಅಲ್ಲಿ ಗೊತ್ತಾಗುತ್ತೆ.